ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಜಾಂಬವಂತ ಪ್ರತಿಷ್ಠಾಪಿತ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾದ ಖನಿಜ ತೋಟೋತ್ಸವ. ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಅದ್ದೂರಿಯ ಸ್ನಪನ ತಿರುಮಂಜನ. ಅಲಿಪಿರಿ ಶ್ರೀ ವೆಂಕಟೇಶ್ವರ ಪಾದಾಲ ಮಂಟಪದಲ್ಲಿ ವಿಜೃಂಭಣೆಯ ಮೆಟ್ಟಿಲೋತ್ಸವ. ಭಕ್ತಿಪೂರ್ವಕ ಭಜನೆ ಕೀರ್ತನೆಗಳೊಂದಿಗೆ ಕಾಲ್ನಡಿಗೆಯಲ್ಲಿ ತಿರುಮಲಕ್ಕೆ ತೆರಳಿದ ಭಕ್ತರು. ಉಡುಪಿಯ ಶ್ರೀ ಕೃಷ್ಣನಿಗೆ ಹಿರಿಯ ಶ್ರೀಪಾದರಿಂದ 108 ಸುವರ್ಣ ನಾಣ್ಯಾಭಿಷೇಕ. ಶ್ರೀ ಕೃಷ್ಣ ಮಠದ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರ ಸನ್ಯಾಸ ಸ್ವೀಕಾರ ಸುವರ್ಣ ಸಂಭ್ರಮ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಮಂಗಳವಾರ ಖನಿಜ ತೋಟೋತ್ಸವ ಆಗಮುಕ್ತವಾಗಿ ನೆರವೇರಿತು. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ಶ್ರೀ ಸೀತಾರಾಮ ಲಕ್ಷ್ಮಣ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಲಯದ ಮಹಾಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರಾಗಿಸಿದರು. ಆನಂತರ ಆಲಯದ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತಿತರ ವೈದಿಕ ಕ್ರತುವುಗಳನ್ನು ನಿರ್ವಹಿಸಿ ಸ್ವಾಮಿಯವರಿಗೆ, ಅಮ್ಮನವರಿಗೆ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯ, ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಪಂಚಾಮೃತಗಳು, ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಆಗಮುಕ್ತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿದರು. ತದನಂತರ ತುಳಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಸೇವಾಕಾಲ ಶಾತ್ತುಮೊರೈ ನಿರ್ವಹಿಸಿ ಮಹಾಮಂಗಳ ನೀರಾಜನವನ್ನು ಸಮರ್ಪಿಸಿದರು. ತಿರುಪತಿ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಪಾದಾಲ ಮಂಟಪ ಗೋವಿಂದ ನಾಮ ಸ್ಮರಣೆಯಿಂದ ಪ್ರತಿಧ್ವನಿಸಿತು. ವಿಶೇಷವಾಗಿ ತೆರಳಿ ಬಂದ ಭಕ್ತರ ಭಜನೆಗಳೊಂದಿಗೆ ಆಧ್ಯಾತ್ಮಿಕ ಪರವಶದಲ್ಲಿ ತೇಲಾಡಿತು. ತಮಿಳುನಾಡು ರಾಣಿಪೇಟ ಜಿಲ್ಲೆ ಆರ್ಕಾಡ್ ಪಟ್ಟಣದ ತಿರುಮಲ ತಿರುಪತಿ ಮೆಟ್ಟಿಲೋತ್ಸವ ಸಂಘದ ಆಧ್ವರ್ಯದಲ್ಲಿ ಸುಮಾರು 54 ವರ್ಷಗಳಿಂದ ಕಲಾವಿದರು ತಿರುಮಲಕ್ಕೆ ಬಂದು ಭಜನೆ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ 55ನೇ ಪರ್ಯಾಯ ಅಲಿಪಿರಿಯಲ್ಲಿ ಮಂಗಳವಾರ ಬೆಳಗ್ಗೆ ಮೆಟ್ಟಿಲೋತ್ಸವ ಕಾರ್ಯಕ್ರಮ ಘನವಾಗಿ ಜರುಗಿತು. 200 ಭಜನೆ ವೃಂದದ ಕಲಾವಿದರು ಭಕ್ತಿ ಸಂಕೀರ್ತನೆಗಳನ್ನು ಆಲಾಪಿಸುತ್ತಾ ಭಜನೆಗಳನ್ನು ಮಾಡುತ್ತಾ ಮೆಟ್ಟಿಲು ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಮನಸಾರೆ ಗೋವಿಂದನನ್ನು ಸ್ಮರಿಸುತ್ತಾ ತಿರುಮಲಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿದರು. ಕೃಷ್ಣಾ ತೀರದಲ್ಲಿ ನೆಲೆಸಿರುವ ದುರ್ಗಮ್ಮ ಸನ್ನಿಧಿ ವಸಂತ ನವರಾತ್ರಿ ಉತ್ಸವಗಳ ಪ್ರಕಾಶತೆಯಿಂದ ಶೋಭಿಸುತ್ತಿದೆ. ಯುಗಾದಿಯಿಂದ 9 ದಿನಗಳವರೆಗೂ ಚೈತ್ರ ಮಾಸದಲ್ಲಿ ಅಮ್ಮನವರಿಗೆ ವಸಂತ ನವರಾತ್ರಿ ಉತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭದಲ್ಲಿ ಶ್ರೀ ಕನಕದುರ್ಗಮ್ಮನವರ ಮಹಾ ತೇಜೋ ವಿರಾಜಿತ ಮಂಗಳ ಮೂರ್ತಿಯನ್ನು ಸ್ವರ್ಣಾಭರಣ ಪಟ್ಟು ವಸ್ತ್ರಗಳಿಂದ ಅಲಂಕರಿಸಿ ಮಲ್ಲಿಕಾರ್ಜುನ ಮಹಾಮಂಟಪದಲ್ಲಿ ಆಸೀನರಾಗಿಸಿದರು. ಆನಂತರ ಷೋಡಶೋಪಚಾರ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ಅಷ್ಟೋತ್ತರ ಶತಸಹಸ್ರನಾಮಗಳೊಂದಿಗೆ ದೇವಿಯನ್ನು ಸ್ತುತಿಸುತ್ತಾ ಮೊದಲಿಗೆ ಕೆಂಪು ಕಮಲದ ಹೂಗಳಿಂದ, ಆನಂತರ ಬಿಳಿ ಕಮಲಗಳಿಂದ ಅಮ್ಮನವರಿಗೆ ಮಹಾ ಸುಗಂಧ ಪುಷ್ಪಾರ್ಚನೆ ಸೇವೆಯನ್ನು ಮಂಗಳಪ್ರದಾಯಕವಾಗಿ ನಿರ್ವಹಿಸಿದರು. ಪುಷ್ಪಾರ್ಚನೆಗಳಲ್ಲಿ ದೇವಿಯ ಪ್ರಭಾವವನ್ನು ವೀಕ್ಷಿಸಿದ ಭಕ್ತಜನ
ಭಕ್ತಿ ಪರವಶದಲ್ಲಿ ತನ್ಮಯರಾದರು. ಶೌರ್ಯಪ್ರದಾಯಕ ಸಿಂಹ ವಾಹನದಲ್ಲಿ ಅರ್ಧನಾರೀಶ್ವರರ ದರ್ಶನ ಭಕ್ತರನ್ನು ಭಕ್ತಿ ಪರವಶರನ್ನಾಗಿಸಿದೆ. ತಿರುಪತಿ ಜಿಲ್ಲೆ ನಾರಾಯಣವನಂನಲ್ಲಿರುವ ಪದ್ಮಾವತಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯಕ್ಕೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಮರಕತವಲ್ಲಿ ಸಮೇತ ಶ್ರೀ ಅಗಸ್ತೇಶ್ವರ ಸ್ವಾಮಿಯವರ ಆಲಯ ಉತ್ಸವ ಕಾಂತಿಗಳಲ್ಲಿ ಶೋಭಿತವಾಗಿದೆ. ಟಿಟಿಡಿ ಆಧ್ವರ್ಯದಲ್ಲಿ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿದೆ. ಉತ್ಸವಗಳ ಅಂಗವಾಗಿ ಮರಕತವಲ್ಲಿ ಸಮೇತ ಅಗಸ್ತೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಸ್ವಾಮಿ ಅಮ್ಮನವರನ್ನು ಆಲಯ ಪ್ರದಕ್ಷಿಣೆಯಾಗಿ ಉತ್ಸವದಲ್ಲಿ ತಂದು ಸಿಂಹ ವಾಹನದಲ್ಲಿ ಆಸೀನರಾಗಿಸಿದರು. ನಂತರ ಭಕ್ತರ ಕೋಲಾಟ, ತಾಳಮೇಳ, ಕಲಾ ಪ್ರದರ್ಶನಗಳ ನಡುವೆ ನಾರಾಯಣವನಂ ಬೀದಿಯಲ್ಲಿ ಸ್ವಾಮಿ ಅಮ್ಮನವರ ವಾಹನ ಸೇವೆ ಘನವಾಗಿ ಜರುಗಿತು. ಸರ್ವ ಮಂಗಳ ಪ್ರದಾಯಕರಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕಾಗಿ ಅನೇಕ ಭಕ್ತರು ಎದುರು ನೋಡುತ್ತಿದ್ದಾರೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳು ನಿರ್ಮೂಲ ಮಾಡುವ ಸ್ವಾಮಿಯವರ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಇನ್ನಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟ ಪ್ರದಾಯಕವನ್ನು ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಶ್ರೀ ವೆಂಕಟೇಶ್ವರನನ್ನು ದರ್ಶಿಸಿ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರ ಸನ್ಯಾಸ ಸ್ವೀಕಾರ ಸಮಾರಂಭ ಸಂಭ್ರಮದಿಂದ ನಡೆಯಿತು. ಈ ನಿಮಿತ್ತ ಶ್ರೀಪಾದರು ಸಂಕಲ್ಪಿಸಿದ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥದ ಮಾದರಿಯ ರಥದ ಮೆರವಣಿಗೆಯನ್ನು ರಥಬೀದಿಯಲ್ಲಿ ಮಾಡಲಾಯಿತು. ನಂತರ ರಾಜಾಂಗಣದಲ್ಲಿ ಪುತ್ತಿಗೆ ಶ್ರೀಪಾದರ ಸನ್ಯಾಸ ಸ್ವೀಕಾರ ಸುವರ್ಣ ಸಂಭ್ರಮದ ಪ್ರಯುಕ್ತ ಹಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ 108 ಸುವರ್ಣ ನಾಣ್ಯ ಅಭಿಷೇಕ ಮಾಡಿದರು. ತದನಂತರ ಪುತ್ತಿಗೆ ಕಿರಿಯ ಶ್ರೀಪಾದರು ಹಾಗೂ ಭಕ್ತ ವೃಂದದವರಿಂದ ಪುತ್ತಿಗೆ ಹಿರಿಯ ಶ್ರೀಪಾದರಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಇವತ್ತು ಸುವರ್ಣ ರಥದ ಈ ಒಂದು ಚಾಲನೆಯ ಜೊತೆಗೆ ನಮ್ಮ ಒಂದು 50ನೇ ವರ್ಷದ ಒಂದು ಸುವರ್ಣ ಕ್ಷಣದ ಈ ಒಂದು ಉತ್ಸವಕ್ಕೂ ಕೂಡ ಅವರು ಚಾಲನೆ ಕೊಟ್ಟದ್ದು ನಮಗೆ ಬಹಳ ಆಶ್ಚರ್ಯ ಆಗಿದೆ. ಒಂದು ರೀತಿಯಲ್ಲಿ ಇದೊಂದು ವಿಶೇಷವಾದ ಸಂದೇಶ ರೂಪವಾಗಿಯೂ ಇದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಕಮಲದ ಒಳಗೆ ಕೂತುಗೊಳಿಸಿ ನಮಗೆ ಪುಷ್ಪ ವೃಷ್ಟಿಯನ್ನು ಮಾಡಿದ್ದಾರೆ. ಯಾವಾಗಲೂ ಕೂಡ ಯಾವುದೇ ಒಂದು ಜನ್ಮೋತ್ಸವ ಅಥವಾ ಒಂದು ಪೀಠಾರೋಹಣದ ಈ ಸುವರ್ಣೋತ್ಸವ ಇದರ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ನೆನಪಿಸಬೇಕು ಎಂಬುದು ಬಹಳ ದೊಡ್ಡ ಕರ್ತವ್ಯ. ಅದಕ್ಕೋಸ್ಕರ ಎಂಬಂತೆ ನಮ್ಮನ್ನು ಕಮಲದ ಮಧ್ಯದಲ್ಲಿ ಕೂತುಗೊಳಿಸಿದ್ದಾರೆ. ಕಾರಣ ಏನೆಂದರೆ ನಮ್ಮ ತಾಯಿಯ ಹೆಸರು ಕಮಲ ಅಂತ ಹೇಳಿ, ಆದ್ದರಿಂದ ನೀವು ಕಮಲಾಸನರಾಗಿದ್ದೀರಿ ಎಂಬುದಾಗಿ ಸೂಚನೆ ಮಾಡುವುದಕ್ಕೋಸ್ಕರ ಎಂಬಂತೆ ನಮ್ಗೆ ಗೊತ್ತಿಲ್ಲದಂತೆ ನೀವು ಕಮಲದ ಮಧ್ಯದಲ್ಲಿ ನಮ್ಮನ್ನು ಕೂರಿಸಿದ್ದೀರಿ. ಅದರ ಜೊತೆಗೆ ಕಮಲ ಅಂದರೆ ಭಗವದ್ಗೀತೆ, ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಶ್ರಿತ ಅಂತ ಹೇಳಿ ಭಗವದ್ಗೀತೆಯನ್ನು ವರ್ಣನೆ ಮಾಡುವಾಗ ಪದ್ಮದಿಂದ ಹೊರಟದ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಕೊಂಡಾಡಿದ್ದಾರೆ. ಹಾಗಾಗಿ ನಾವು ಕೂಡ ಭಗವದ್ಗೀತೆಯ ಅನುಗ್ರಹದಲ್ಲಿ ಇರುವುದರಿಂದ ನೀವು ಪದ್ಮದ ಅನುಗ್ರಹದಲ್ಲಿದ್ದೀರಿ ಅಂತೇಳಿ ತಿಳಿಸಿದ್ದಕ್ಕೋಸ್ಕರ ಎಂಬಂತೆ ಕಮಲದ ಮಧ್ಯದಲ್ಲಿ ನಮ್ಮನ್ನು ಇವತ್ತು ಕೂರಿಸಿ ನಿಮ್ಮ ಪ್ರೀತಿಯ ಒಂದು ಅಭಿಮಾನದ ಅಭಿವೃಷ್ಟಿಯನ್ನು ನೀವು ಮಾಡಿದ್ದಕ್ಕೆ ನಮಗೆ ಬಹಳ ಆಶ್ಚರ್ಯವಾಗಿದೆ. ನಮ್ಮ ಒಂದು ಜೀವನದ ಈ ಒಂದು ಸುವರ್ಣ ಕ್ಷಣ 50 ವರ್ಷಗಳ ಪರ್ಯಂತ ಕೃಷ್ಣನ ಸೇವೆ ಮಾಡತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಾವು ಮಾಡಿದ ಸಾಧನೆ ಬೇರೆ ಏನಿಲ್ಲ. ಕೃಷ್ಣನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡದ್ದೇ ನಮ್ಮ ಸಾಧನೆ ಹೊರತು ಬೇರೆ ಯಾವ ಸಾಧನೆಯನ್ನು ಕೂಡ ನಾವು ಮಾಡಿಲ್ಲ ಎಂಬಂತಹ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ಬಯಲುಗೊಳಿಸಲಿಕ್ಕೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಕರ್ನಾಟಕ ಗಡಿ ಭಾಗ ಡೆಂಕನಿಕೋಟೆಯಲ್ಲಿರುವ ಸುಪ್ರಸಿದ್ಧ ದೇವಾಲಯವಾದ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟೆರಾಯ ಸ್ವಾಮಿಯವರ ಚಂದ್ರಮಂಡಲ ಉತ್ಸವ ವೈಭವೋಪೇತವಾಗಿ ಜರುಗಿತು. ಬೇಟೆರಾಯ ಸ್ವಾಮಿ ದೇವಾಲಯ ರಥೋತ್ಸವ ಈ ತಿಂಗಳ 20ನೇ ತಾರೀಕು ವಿಜೃಂಭಣೆಯಿಂದ ನಡೆಯಲಿದೆ. ಇದರ ಅಂಗವಾಗಿ ಆಲಯದಲ್ಲಿ ವಿವಿಧ ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಇದರ ಅಂಗವಾಗಿ ಸ್ವಾಮಿಯವರ ಚಂದ್ರಮಂಡಲ ವಾಹನ ಉತ್ಸವ ಜರುಗಿತು. ಅದಕ್ಕೂ ಮುನ್ನ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಬೇಟೆರಾಯ ಸ್ವಾಮಿಯವರನ್ನು ಚಂದ್ರಮಂಡಲ ವಾಹನದಲ್ಲಿ ಅಲಂಕರಿಸಿ ಮೆರವಣಿಗೆ ನಿರ್ವಹಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಮುಂದೆ ಬನ್ನಿ ಒಬ್ರು. ಕೋಲಾರ ಜಿಲ್ಲೆಯ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ
ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಆಲಯ ಆವರಣದಲ್ಲಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಕೃಷ್ಣ ಗಂಧೋತ್ಸವವನ್ನು ಮಾಡಿ ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಪೂಜೆಯನ್ನು ಸಲ್ಲಿಸಲಾಯಿತು. ಆನಂತರ ಅನೇಕ ಮಂದಿ ಭಕ್ತರ ನಡುವೆ ರಥೋತ್ಸವವನ್ನು ವೈಭವದಿಂದ ನಿರ್ವಹಿಸಿದರು. ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವ ಭಗವಾನ್ ಮಾರುತಿ ಮಂದಿರದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ದೇವಾಲಯವನ್ನು ಸುಂದರವಾಗಿ ಅಲಂಕರಿಸಲಾಗುತ್ತಿದೆ. ಈ ಪ್ರಯುಕ್ತ ಆಲಯದಲ್ಲಿರುವ ಮಾರುತಿಗೆ ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ಆರತಿ ಬೆಳಗಿದರು. ಹಾಗೆಯೇ ಆಲಯದ ಆವರಣದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಆಲಯದ ಪ್ರತ್ಯೇಕ ವೇದಿಕೆಯಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಸುಂದರವಾಗಿ ಅಲಂಕರಿಸಿ ವೇದಿಕೆಯಲ್ಲಿರಿಸಿ ಆರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆ ಸುಣ್ಣದ ಕೇರಿಯಲ್ಲಿ ನೆಲೆಸಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಮಾದೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ, ಪರಿಮಳ ಭರಿತ ಪುಷ್ಪ ಮಾಲೆಗಳಿಂದ ಹಾಗೂ ಬಿಲ್ವ ಪತ್ರೆಯಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ತರುವಾಯ ಸ್ವಾಮಿಗೆ ಬಿಲ್ವಾರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಾದಪ್ಪನ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿರುವ ಕೆಂಗೇರಿ ಗೇಟ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ಆಂಜನೇಯನಿಗೆ ಬಗೆ ಬಗೆಯ ಪುಷ್ಪಗಳು, ಬೆಳ್ಳಿ ಕವಚದೊಂದಿಗೆ ಅಲಂಕರಿಸಿ ಆರತಿ ಬೆಳಗಿದರು. ಹಾಗೆಯೇ ಉಪಾಲಯಗಳಲ್ಲಿರುವ ಲಕ್ಷ್ಮೀನಾರಾಯಣ, ಸಿಂಧೂರ ಆಂಜನೇಯ, ಶ್ರೀ ಲಕ್ಷ್ಮೀ ಮಾತೆಗೂ ಅಲಂಕರಿಸಿ ಆರತಿ ಬೆಳಗಿದರು. ಅನೇಕ ಭಕ್ತರು ಈ ಪೂಜೆಗಳಲ್ಲಿ ಭಾಗಿಯಾಗಿ ಆಂಜನೇಯನನ್ನು ದರ್ಶಿಸಿ ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರಿಗೆ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶಿವನ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಲಕ್ಕೂರಿನಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ವೈಭವದಿಂದ ಜರುಗಿತು. ಇದರ ನಿಮಿತ್ತ ಆಲಯದಲ್ಲಿರುವ ಮೂಲ ಮೂರ್ತಿಗಳನ್ನು ಹಾಗೂ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ರಥಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಆಸೀನಗೊಳಿಸಲಾಯಿತು. ಸಹಸ್ರಾರು ಭಕ್ತರ ನಡುವೆ ಪೂಜೆಯನ್ನು ಸಲ್ಲಿಸಿ ವೈಭವದಿಂದ ರಥೋತ್ಸವವನ್ನು ಮಾಡಲಾಯಿತು. ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವ ಶ್ರೀ ಓಣಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮವು ಆಗಮುಕ್ತವಾಗಿ ಜರುಗಿತು. ಈ ಪ್ರಯುಕ್ತ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಪಟ್ಟು ವಸ್ತ್ರ, ಬಗೆ ಬಗೆಯ ಹೂಗಳು, ನವಿಲುಗರಿ, ಆಭರಣಗಳೊಂದಿಗೆ ಸುಂದರವಾಗಿ ಅಲಂಕರಿಸಿದರು. ಹಾಗೆಯೇ ಅರ್ಚಕರು ವಾಲ್ಮೀಕಿ ರಾಮಾಯಣ ಪಠಣ ಮಾಡಿದರು. ಮೂಲ ಮೂರ್ತಿಯಾದ ಆಂಜನೇಯನಿಗೆ ಆಭರಣಗಳು, ಹೂಮಾಲೆಗಳಿಂದ ಅಲಂಕರಿಸಿ ಎಲ್ಲ ದೇವರುಗಳಿಗೆ ಧೂಪದೀಪ ನೈವೇದ್ಯವನ್ನು ಸಮರ್ಪಿಸಿ ಆರತಿ ಬೆಳಗಿ ಚಾಮರ ಸೇವೆಯನ್ನು ನಿರ್ವಹಿಸಿದರು. ತಮಿಳುನಾಡಿನ ಸುಪ್ರಸಿದ್ಧ ಅಂಚು ಒತ್ತಮ್ಮನ ರಥೋತ್ಸವ ವೈಭವದಿಂದ ಜರುಗಿತು. ಸುಪ್ರಸಿದ್ಧವಾದ ಈ ದೇವಾಲಯದಲ್ಲಿ ಚೈತ್ರ ಮಾಸ ಉತ್ಸವಗಳು ವೈಭವದಿಂದ ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಆಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳು, ವಿವಿಧ ಅಭಿಷೇಕಗಳು ನಡೆದವು. ಚೈತ್ರ ಮಾಸದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವದ ಪ್ರಯುಕ್ತ ಅಂಚು ಒತ್ತಮ್ಮನವರು ವಿಶೇಷ ಅಲಂಕಾರದೊಂದಿಗೆ ಅಲಂಕೃತ ರಥದಲ್ಲಿರಿಸಿ ಮಹಾದೀಪಾರಾಧನೆ ಮಾಡಿ ಬಳಿಕ ಭಕ್ತರು ಹಗ್ಗದ ಮೂಲಕ ರಥ ಎಳೆದರು. ದೇವಸ್ಥಾನದ ಸುತ್ತಲಿನ 4 ಪ್ರಮುಖ ಬೀದಿಗಳಲ್ಲಿ ರಥ ಸಾಗಿ ಮತ್ತೆ ದೇವಾಲಯ ತಲುಪಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪಾವನರಾದರು. ಮೈಸೂರಿನ 5ನೇ ಕ್ರಾಸ್ ಕಾರ್ತಿಕ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಧಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ವೈಭವವಾಗಿ ಜರುಗಿತು. ಮೊದಲಿಗೆ ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ 1008 ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ತಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ತರುವಾಯ ಸೋಸಲೆ ವ್ಯಾಸರಾಜ ಮಠಾಧೀಶರಾದ ಶ್ರೀ 1008 ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ರಾಯರ ಬೃಂದಾವನವನ್ನು ಶಾಸ್ತ್ರೋಕ್ತವಾಗಿ ತಮ್ಮ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಪ್ರತಿಷ್ಠಾಪಿತ ಕಳಶದಿಂದ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ತದನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ರಾಯರ ಬೃಂದಾವನವನ್ನು ಬೆಳ್ಳಿ ಕವಚ ಧಾರಣೆ ಮಾಡಿ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ತರುವಾಯ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಗಳಾಗಿ ಕೃತಾರ್ಥರಾದರು. ಐತಿಹಾಸಿಕ ಮಹತ್ವವುಳ್ಳ
ಅತ್ಯಂತ ಪುರಾತನ ದೇವಾಲಯವಾಗಿರುವ ತಿರುವಾರೂರಿನ ಅಂಗಾಳಮ್ಮ ದೇವಸ್ಥಾನದಲ್ಲಿ ಚೈತ್ರ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಕಾವಡಿ ತೆಗೆಯುವುದು ಮತ್ತು ಅಭಿಷೇಕವನ್ನು ಮಾಡಲಾಯಿತು. ನಂತರ ಮೂಲವರ್ ಅಂಗಾಳಮ್ಮನವರಿಗೆ ಶ್ರೀಗಂಧದಲ್ಲಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ತದನಂತರ ಉತ್ಸವ ಅಮ್ಮನವರನ್ನು ಹೂವಿನಿಂದ ಅಲಂಕರಿಸಿ ದೀಪಾರಾಧನೆ ನೆರವೇರಿಸಿ ನಂತರ ಡೊಳ್ಳು ಬಾರಿಸುವ ಮೂಲಕ ದೇವಸ್ಥಾನದ ಮೆರವಣಿಗೆ ಮಾಡಿದರು. ಇದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಅಂಗಾಳಮ್ಮನ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ಭ್ರಾಮರಿ ನಾಟ್ಯಾಲಯ ಅಮ್ಮುಂಜೆ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ವಿದ್ವಾನ್ ನರಸಿಂಹಮೂರ್ತಿ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಲ್ಲಿವಿ ಕರುಣ ಸೋಡಬೆ ಕಪಟಮೆಂದು ಕುದಲಸಿನಾವೇ
తల్లివి కరుణ చూడవే కపటమెందుకు తలసినావే సమ్మతంబుగా రావే ఇచ్చట సర్వకాలము నిలచి ఉండ సమ్మతంబుగా రావే ఇచ్చట సర్వకాలము నిలచి ఉండ ఏమమ్మా ఏమమ్మా గంగా భవాని నిన్ను నమ్మితి ಶಂಕರ ರಾ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ನಾಟ್ಯಾರಾಧನಾ ನೃತ್ಯ ಶಾಲೆಯ ಗುರುಗಳಾದ ಶ್ರೀಮತಿ ವೀಣಾ ಶ್ರೀಧರ್ ಮೊರಬ್ ಅವರು ತಮ್ಮ ವಿದ್ಯಾರ್ಥಿಗಳಿಂದ ಮಲ್ಲೇಶ್ವರಂ ಈಸ್ಟ್ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಜರುಗುತ್ತಿರುವ ಶ್ರೀರಾಮೋತ್ಸವದ ಪ್ರಯುಕ್ತ ಏಪ್ರಿಲ್ 15 ಸೋಮವಾರ ಸಂಜೆ ಭರತನಾಟ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.